ಬಗ್ಗೆ ಹೌದು, ಈಗಾಗಲೇ ಮೊನ್ನೆ ಸನ್ಮಾನ್ಯ ಇವನ್ನ ಕಡೆಯವರು ಭಾಳ ಸ್ಪಷ್ಟವಾಗಿ ಸಂಪೂರ್ಣ ವಿಷಯವನ್ನು ತಿಳಿಸಿದ್ದಾರೆ. ನಮ್ಮ ಅಥಣಿಯಿಂದ ಒಂದು ವೇಳೆ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲೆಗಳನ್ನು ಮಾಡಬೇಕನ್ನುವಂಥದ್ದು ಬಂದರೆ ಅಥಣಿನೂ ಕೂಡ ಮಾಡಬೇಕನ್ನುವಂಥ ಕೂಗು ನಮ್ಮಲ್ಲಿದೆ. ನಾವು ಕೂಡ ಅಥಣಿನ ಜಿಲ್ಲೆ ಮಾಡಬೇಕನ್ನುವಂಥದ್ದನ್ನು ನಾವು ಪ್ರಸ್ತಾವನೆ ಕೊಡ್ತಾ ಇದ್ದೀವಿ. ಈಗ ಯಾವ ಇದು ಅಥಣಿ ಡೆವಲಪ್ಮೆಂಟ್ ಆಗಿದೆ ಸರ್? ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಗಡಿಯಲ್ಲಿದೆ. ನಮ್ಮದು ಅಥಣಿ ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ. ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ ಇದ್ದಾಗ ಅಥಣಿಯಿಂದ ಕೊಟ್ಟಲ್ಗಿ 40 ಕಿಲೋಮೀಟರ್, ಅಥಣಿಯಿಂದ ಬೆಳಗಾಮು 150 ಅಂದರೆ 190 ಕಿಲೋಮೀಟರ್. ನನ್ನ ಮತಕ್ಷೇತ್ರ ಬಿಜಾಪುರ ಬೌಂಡ್ರಿಗೆ ಮಹಾರಾಷ್ಟ್ರ ಬೌಂಡ್ರಿಗೆ ಹತ್ಕೊಂಡಾಗ ಆಡಳಿತಾತ್ಮಕವಾಗಿ ಮಾತ್ರ ಬೆಳಗಾಮದಲ್ಲಿ ಸಂಪರ್ಕ ಇದ್ದೀವಿ. ಯಾವುದೇ ವ್ಯವಹಾರ ಇರಲಿ, ಕೃಷಿ ಚಟುವಟಿಕೆ ಇರಲಿ, ಬಿಜಾಪುರ ಮಹಾರಾಷ್ಟ್ರನೇ ಹೆಚ್ಚು ಕಾಂಟ್ಯಾಕ್ಟ್ ಇರುವಂಥದ್ದು. ಸೊ ಹೀಗಾಗಿ ಅದು ಯಾವುದೇ ಸಂದರ್ಭದಲ್ಲಿ ಅಥಣಿ ಜಿಲ್ಲೆ ಆಗಬೇಕು. ಒಂದು ವೇಳೆ ಅಥಣಿ ಜಿಲ್ಲೆ ಮಾಡುವಂಥದ್ದು ಏನಾದರೂ ಅಡಚಣೆ ಬಂದರೆ ನಾವು ಬಿಜಾಪುರಕ್ಕೆ ಸೇರ್ಕೋತೀವಿ ವಿನ ಬೆಳಗಾಂಗೆ ನಾವು ಒಲ್ ಅನ್ನುವಂಥದ್ದು ಕೂಡ ಅಥಣಿ ಜನರ ಪರಿಸ್ಥಿತಿ ಇದೆ. ಅಲ್ಲೇ ಸರಳ ಅಥಣಿಯಲ್ಲೇ ಈಗೇನೊಂದು 75-80 ವಯಸ್ಕರದಾರ, ರೈತರದಾರ. ಅವರು ಸೊಲ್ಲಾಪುರ, ಬಿಜಾಪುರ, ಜತ್ತು, ಮಿರಜು, ಕೊಲ್ಲಾಪುರ ಇವನ್ ಪುನಾ ತನಕ ಟಚ್ ಇದೆ. ಅದು ಬೆಳಗಾಮಿಗೆ ಬಂದಿಲ್ಲ ಅವರು. ಯಾಕೆ ಬರುವಂಥ ಪ್ರಸಂಗ ಇಲ್ಲ. ದೂರ ಅನ್ನೋಕ್ಕಿಂತ ಅವರೆಲ್ಲ ವ್ಯವಹಾರ ಎಲ್ಲ ಅಲ್ಲೇ ಆಗ್ತವೆ. ಮೆಡಿಕಲ್ಲಿ ಸಾಂಗ್ಲಿಗೆ ಹೋಗ್ತಾರೆ, ಮಿರಜ್ಗೆ ಹೋಗ್ತಾರೆ. ನಮ್ಮಲ್ಲಿ ಹೋದ ಉದ್ಯೋಗ ಎಲ್ಲ ಬಿಜಾಪುರ, ಸೊಲ್ಲಾಪುರ, ಕೊಲ್ಲಾಪುರಕ್ಕಿದೆ. ಆಡಳಿತಾತ್ಮಕವಾಗಿ ಇದ್ದವರಿಗೆ ಮಾತ್ರ ಬೆಳಗಾಂ ಸಂಪರ್ಕ ಇದೆ. ನಮ್ಮದು ಸ್ಪಷ್ಟವಾದ ನಮ್ಮ ಅಥಣಿ ಜನರ ನಿಲುವು ಅಥಣಿನೇ ಜಿಲ್ಲೆ ಆಗಬೇಕು.